ನಮ್ಮ ರಾಜ್ಯದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಕಳೆದ 9 ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಇವತ್ತು 9ನೇ ದಿನವೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ಜೋರಾಗಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಹೋರಾಟ ಕಾವೇರಿದೆ. ಇನ್ನು ಅಥಣಿಯಲ್ಲಿ 4ನೇ ದಿನವೂ ಹೋರಾಟ ಮುಂದುವರೆದಿದೆ. ಮಹದೇವ ಮಡಿವಾಳ ನೇತೃತ್ವದಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಾರ್ಕೋಲು ಚಳುವಳಿಯಲ್ಲಿ ರೈತ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಇನ್ನೊಂದು ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಜೋರಾಗಿದೆ ರೈತರ ಹೋರಾಟ. ಕಮತಗಿ ಬಳಿಯಲ್ಲಿ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಇಳಕಲ್ನ ಗುರುಮಹಾಂತ್ ಶ್ರೀಗಳು ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಮಂದಿ ಈಗ ಕಬ್ಬು ಬೆಳೆಗಾರರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸರ್ಕಾರ ಕೂಡಲೇ 3,500 ರೂಪಾಯಿ ನಿಗದಿ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಲುಗಟ್ಟಿ ನಿಂತಿವೆ ಬಸ್, ಲಾರಿ, ಖಾಸಗಿ ವಾಹನಗಳು. ಲೋಕಾಪುರ ಪಟ್ಟಣದಲ್ಲಿ ಧರಣಿಗೆ ವ್ಯಾಪಾರಿಗಳ ಸಂಘ ಬೆಂಬಲವನ್ನ ಸೂಚಿಸಿದೆ. ಬಾಗಲಕೋಟೆ ಸಂಕೇಶ್ವರ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ದಯವಿಟ್ಟೆಲ್ಲರೂ ಶಾಂತತೆ ದಯವಿಟ್ಟೆಲ್ಲರೂ ಶಾಂತತೆ ಬೆಳಗಾವಿಯ ಗುರ್ಲಾಪುರದಲ್ಲಿ ಮಾತಾಡಿದಂತ ರೈತ ಮುಖಂಡ ಜುನಮ್ಮ ಪೂಜಾರಿ, ಸರ್ಕಾರ ಗೌರವ ಕೊಡಬೇಕು ಅಂತ ನಾವು ನಮ್ಮ ಹೋರಾಟ ಹಿಂಪಡೆದಿದ್ವಿ. ಆದರೆ ಇಂಡಿ ಕ್ಷೇತ್ರದ ಶಾಸಕ ಯಶವಂತಗೌಡ ಪಾಟೀಲ್ ರೈತರಿಗೆ ಅಪಮಾನ ಮಾಡಿದ್ದಾರೆ. ಗುರ್ಲಾಪುರದಲ್ಲಿ ಕುಳಿತವೆಲ್ಲರೂ ರೈತರಲ್ಲ ಅಂತ ಹೇಳಿದ್ದಾರೆ. ನಾವೇನು ಅರೆ ಹುಚ್ಚರ ಅಂತೆಲ್ಲ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೈವೇ ಬಳಿಯಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಬೆಳಗಾವಿಯ ಹುಕ್ಕೇರಿ ಹತ್ತರ್ಗಿ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ತಯಾರಿ ಮಾಡಿಕೊಳ್ತಿದ್ರು. ರೈತರು ಅಕ್ಕಿ, ತರಕಾರಿ, ಎಣ್ಣೆ ಸೇರಿದಂತೆ ಎಲ್ಲ ದಿನಸಿ ವಸ್ತುಗಳನ್ನ ಅಲ್ಲಿ ತಗೊಂಡ್ಬಂದಿದ್ರು. 3,000ಕ್ಕೂ ಅಧಿಕ ಜನರಿಗೆ ಅಡುಗೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಸ್ಥಳದಲ್ಲಿ ಬಂದೋಬಸ್ತನ್ನ ನಿಗದಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಕಳ್ಳಾಟ, ನೂಕಾಟ ಎಲ್ಲ ಆಗಿದೆ ಅಂತ ಮಾಹಿತಿ. ನೋಡ್ರಿ, ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ನೋಡ್ರಿ, ಇಲ್ಲಿ ಹೈವೇ ಪಾರ್ಟ್ ಇದು. ಬೆಳಗಾವಿಯ ಗೋಕಾಕ್ನಲ್ಲೂ ಕಬ್ಬು ಬೆಳೆಗಾರರ ಧರಣಿ ಮುಂದುವರೆದಿದೆ. ಹೆದ್ದಾರಿ ತಡೆಗೆ ಪ್ರಯತ್ನ ಪಟ್ಟಿದ್ದಾರೆ ರೈತರು. ಪೊಲೀಸರ ಜೊತೆ ವಾಗ್ವಾದ ಆಗಿದೆ. ಗೋಕಾಕ್ ನಗರದ ನಾಕಾ ನಂಬರ್ 1ರಲ್ಲಿ ಘಟನೆ ನಡೆದಿರುವುದು. ಹೆದ್ದಾರಿ ತಡೆಗೆ ಮುಂದಾದಂತ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಮಾರ್ಗ ಮಧ್ಯೆ ರೈತರನ್ನ ತಡೆಯೋದಕ್ಕೆ ಪೊಲೀಸರು ಮುಂದಾದರು. ಏರು ದನಿಯಲ್ಲಿ ರೈತರು ಹಾಗೆಯೇ ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈಗೇನು ಬೆಳವಣಿಗೆ ಆಗ್ತಿದೆ, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಹೆದ್ದಾರಿ ತಡೆಯ ಬಗ್ಗೆ ಒಂದಿಷ್ಟು ಪ್ರತಿಭಟನೆ ಅಂದ್ರೆ ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದನ್ನ ನೋಡಿಕೊಂಡು ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಲ್ಲಿ ರಾಜ್ಯ ಹೆದ್ದಾರಿಗಳನ್ನ ರೈತರು ಬಂದ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ಸ್ವರೂಪ ಇವಾಗ ಹೆಂಗಿದೆ? ಒಂದು ಕಡೆ ಸರ್ಕಾರದ ಸಭೆ ನಿಗದಿಯಾಗಿದೆ, ಮತ್ತೊಂದು ಕಡೆ ರೈತರ ಹೋರಾಟ.
ಶರ್ಮಿತಾ ಶೆಟ್ಟಿ, ಸದ್ಯ ಈಗ ಬೆಳಗಾವಿಯ ಹುಕ್ಕೇರಿ ತಾಲೂಕಿನಲ್ಲಿರತಕ್ಕಂಥ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯನ್ನ ರೈತರು ತಡೆದಿದ್ದಾರೆ. ಇವತ್ತು ಕಬ್ಬು ಬೆಲೆ ನಿಗದಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಹತ್ವದ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿರ್ತಕ್ಕಂಥದ್ದು. ಆ ನಡುವೆ ಇವತ್ತು ಹುಕ್ಕೇರಿ ಬಳಿಯಲ್ಲಿ ಒಂದು ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಆ ಪ್ರತಿಭಟನೆ ಸ್ವಲ್ಪ ಹೊತ್ತು ಪ್ರತಿಭಟನೆ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಮೇಲೆ ರೈತರು ಬಂದಿರತಕ್ಕಂಥದ್ದು. ರೈತರನ್ನ ವಶಕ್ಕೆ ಪಡೆಯಕ್ಕೆ ಮುಂದಾಗಿದ್ದಂತ ಪೊಲೀಸರು ರೈತರ ಸಂಖ್ಯೆಯನ್ನು ನೋಡಿ ಅದರಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ರೈತರು ಈಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತಿರತಕ್ಕಂಥದ್ದು. ಬೆಳಗಾವಿ ಬೆಂಗಳೂರು ಮತ್ತು ಪುಣೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಸದ್ಯ ಸ್ಥಗಿತಗೊಂಡಿದೆ. 10-15 ನಿಮಿಷಗಳ ಕಾಲ ಈ ಒಂದು ಪ್ರತಿಭಟನೆ ಆರಂಭ ಆಗಿರ್ತಕ್ಕಂಥದ್ದು. ರೈತರು ಟ್ರ್ಯಾಕ್ಟರ್ಗಳ ಸಮೇತ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಏನು ನೋಡಬಹುದು, ಈಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಟ್ರ್ಯಾಕ್ಟರ್ ನ ನಿಲ್ಲಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿಗೆ 9 ದಿನ ಪೂರೈಸಿರ್ತಕ್ಕಂಥದ್ದು. ಏನು ಮುಡ್ಲಿಗಿ ತಾಲೂಕಿನ ಗುರ್ಲಾಪುರ ಬಳಿಯಲ್ಲಿ ಪ್ರತಿಭಟನೆ ಮಾಡಿದಂತ ರೈತರು ಇವತ್ತು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳ ತಡೆಗೆ ಕರೆಯನ್ನು ಕೊಟ್ಟಿದ್ರು. ಆದರೆ ನಿನ್ನೆ ಮುಖ್ಯಮಂತ್ರಿಗಳ ಭರವಸೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಯಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯಲಾಗಿದೆ. ನೋಡಬಹುದು, 10ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ ಸಮೇತ ಸಾವಿರಾರು ರೈತರು ಈಗ ಹುಕ್ಕೇರಿಗೆ ಆಗಮಿಸಿದ್ದಾರೆ. ಏನು ರೈತರ ಹೋರಾಟಕ್ಕೆ ಮಾಜಿ ಸೈನಿಕರು ಸೇರಿದಂತೆ ಅನೇಕರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರೈತರನ್ನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆರವುಗೊಳಿಸಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಪೊಲೀಸರು ಒಮ್ಮೆ ಏನು ಅವ್ರನ್ನ ತೆರವುಗೊಳಿಸಿದ್ರು, ಆದರೆ ಅವ್ರನ್ನ ಬಂಧನಕ್ಕೆ ಮುಂದಾದ ಸಂದರ್ಭದಲ್ಲಿ ಮತ್ತೆ ಆಕ್ರೋಶವನ್ನು ಹೊರಹಾಕಿ ರೈತರು ಬಂದಿರತಕ್ಕಂಥದ್ದು. ಹೀಗಾಗಿ ಸ್ಥಳದಲ್ಲಿ ಸದ್ಯ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಈಗ ಕಬ್ಬು ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯ ಫಲಿತಾಂಶ ಏನು ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನು ಒಂದು ವೇಳೆ ಸಂಧಾನ ವಿಫಲವಾದರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಹೋರಾಟವನ್ನು ನಡೆಸಕ್ಕೆ ರೈತರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಗುರ್ಲಾಪುರ ಬಳಿಯಲ್ಲಿ ಈಗ ಅಲ್ಲಿಯೂ ಕೂಡ ರೈತರು ಜಮಾವಣೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಹಿರೇಬಾಗೇವಾಡಿ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಯಕ್ಕೆ ರೈತರು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಏನೋ ಒಂದು ಬದಿಯ ರಸ್ತೆಯನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ, ಇನ್ನೊಂದು ಬದಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು. ಏನು ರೈತರನ್ನ ವಶಕ್ಕೆ ಪಡೆಯಕ್ಕೆ ಬಸ್ಗಳನ್ನು ಕೂಡ ಸ್ಥಳದಲ್ಲಿ ತರಲಾಗಿದೆ. ಆದ್ರೆ ಏನು ಈ ರೈತರ ಸಂಖ್ಯೆ ಹೆಚ್ಚಾದ ಕಾರಣಕ್ಕಾಗಿ ಈಗ ಪೊಲೀಸರ ನಡೆ ಏನಿರುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಇವತ್ತಿನ ಮುಖ್ಯಮಂತ್ರಿಗಳ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ರೈತರು ಸದ್ಯ ಒಂದೇ ಬೇಡಿಕೆ ಇಟ್ಟಿದ್ದಾರೆ. ಏನು ಕಬ್ಬಿನ ಬೆಲೆಗೆ ಸುಮಾರು 3,500 ರೂಪಾಯಿ ಬೆಲೆಯನ್ನ ಕೊಡಬೇಕು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಿವಾನಂದ ಪಾಟೀಲ್ ಕೂಡ ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರೊಂದಿಗೆ ಮಾತುಕತೆಯನ್ನು ಮಾಡಿದ್ರು. ಇವತ್ತಿನ ಮುಖ್ಯಮಂತ್ರಿಗಳ ಸಭೆ ನಿರ್ಣಾಯಕವಾಗಿದ್ದು, ಇವತ್ತು ನಾಳೆ ಒಂದು ವೇಳೆ ಸಭೆ ವಿಫಲವಾದ್ರೆ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಆಕ್ರೋಶ ಮತ್ತಷ್ಟು ಸ್ಫೋಟಗೊಳ್ಳಲಿದೆ. ಕಬ್ಬು ಬೆಳೆಗಾರರ ಹೋರಾಟದ ಸ್ವರೂಪವನ್ನ ಗಮನಿಸ್ತಾ ಇದೀವಿ, ಅದು ತೀವ್ರಗೊಳ್ತಾ ಇದೆ. ಸರ್ಕಾರಕ್ಕೆ ಡೆಡ್ ಲೈನ್ ಬೇರೆ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ರೈತರು ಬನ್ನಿ ಸಭೆಯೆಲ್ಲ ಪಾಲ್ಗೊಳ್ಳಿ, ಸಭೆಯಲ್ಲಿ ನಿಮ್ ನಿರ್ಧಾರ ಏನು ಹೇಳಿ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಿದ್ರು. ಬಟ್ ನಾವು ಬರಲ್ಲ, ನೀವೇ ಬನ್ನಿ ಅಂತ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ರೈತರು ಕೊಟ್ಟಿದ್ರು. ಬಟ್ ಇವತ್ತು ಬೆಂಗಳೂರಿಗೆ ಆ ಭಾಗದಿಂದ ರೈತ ಮುಖಂಡರೇನಾದ್ರೂ ಬಂದಿದ್ದಾರಾ ಅಥವಾ ವರ್ಚುವಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿಂದಲೇ ಹಾಜರಾಗ್ತಾರ? ಅದ್ರ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ಸುಗಂಧಿ? ಶರ್ಮಿತಾ ಶೆಟ್ಟಿ, ಏನು ಗುರ್ಲಾಪುರ ಹೋರಾಟದಲ್ಲಿ ಪಾಲ್ಗೊಂಡಂತ ಅನೇಕ ಮುಖಂಡರಿಗೆ ನಿನ್ನೆ ರಾಜ್ಯ ಸರ್ಕಾರದಿಂದ ಪತ್ರ ಬಂದಿದೆ. ಏನು ನಾಳೆ ಮಾಲೀಕರು ಮತ್ತು ರೈತ ಮುಖಂಡರ ನಡುವೆ ನಡೆಯಲಿರ್ತಕ್ಕಂಥ ಸಭೆಗೆ ಹಾಜರಾಗಿ ಅಂತೇಳಿ ಅನೇಕ ಹೇಳಿದ್ರು ಕೂಡ ಯಾರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ. ಯಾಕಂದ್ರೆ ಒಂದು ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಒಂದು ತಪ್ಪು ಸಂದೇಶವನ್ನ ನಾವು ಕೊಟ್ಟಂಗಾಗುತ್ತೆ ಅನ್ನೋ ಕಾರಣಕ್ಕಾಗಿ ರೈತರು ಬೆಳಗಾವಿಯಲ್ಲೇ ಉಳಿದುಕೊಂಡಿರ್ತಕ್ಕಂಥದ್ದು. ಬೆಳಗಾವಿಯ ಗುರ್ಲಾಪುರ ಮತ್ತು ಹಿರೇಬಾಗೇವಾಡಿ, ಬೈಲಹೊಂಗಲ, ಹುಕ್ಕೇರಿ, ಅಥಣಿ, ಚಿಕ್ಕೋಡಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಈಗ ನಡೀತಾ ಇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದು ಎಲ್ಲ ಬೀದಿಗಿಳಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಬಗ್ಗೆ ರೈತರು ಮಾತಾಡುತ್ತಿದ್ದಾರೆ. ಇವತ್ತು ಪ್ರತಿಭಟನೆ ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದೆ, ತಾವು ರಸ್ತೆ ಬಂದ್ ಮಾಡಿದ್ರಿ. ಅವ್ರು ಹೇಳ್ತಾರೆ ಸರ್, ಏನ್ ಹೇಳ್ತೀರಿ? ಎಷ್ಟು ಬೆಲೆ ಕೊಡ್ಬೇಕಂತೀರಿ? 3,500 ಗೆಲ್ಲುವರೆಗೆ ಹೋರಾಟ. ಈಗ ಎಷ್ಟೈತ್ರಿ ಬೆಲೆ? ಈಗ 3,000 ಕೊಡ್ತಾರ್ರಿ. ಇದಿಷ್ಟು ರೈತರು ಏನು ಈಗಿನ ಕಬ್ಬಿನ ಹೋರಾಟದ ಬಗ್ಗೆ ಮಾತನಾಡುವುದು ನೋಡಬಹುದು. ಹತ್ತಾರು ಟ್ರ್ಯಾಕ್ಟರ್ಗಳು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ತಂದು ನಿಲ್ಲಿಸಲಾಗಿದೆ. ಆ ಎಲ್ಲ ರೈತ ಮುಖಂಡರು ಸೇರಿದಂತೆ ಅನೇಕರು ಇಲ್ಲಿ ಒಂದು ಭಾಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇನ್ನು ಗುರ್ಲಾಪುರದಲ್ಲೂ ಕೂಡ ಹೋರಾಟವನ್ನ ಮುಂದುವರಿಸಲಾಗಿದೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನ ಕೈ ಬಿಡುವಂತೆ ಕೂಡ ಯಾವುದೇ ರೀತಿ ಫಲಪ್ರದ ಆಗಿಲ್ಲ. ಹೀಗಾಗಿ ರೈತರು ಏನು ಬೀದಿಯ ಮೇಲೆ ಈಗ ಧರಣಿಯನ್ನ ಆರಂಭಿಸಿರ್ತಕ್ಕಂಥದ್ದು. ಸಂಜೆಯ ವೇಳೆಗೆ ಮುಖ್ಯಮಂತ್ರಿಗಳು ಏನಾದ್ರೂ ಒಂದು ತೀರ್ಮಾನವನ್ನ ಮಾಡಿ ಬೆಲೆಯನ್ನ ಘೋಷಣೆ ಮಾಡಿದ್ರೆ
ಪ್ರತಿಭಟನೆ ವಾಪಸ್ ಪಡೆಯಲಿದ್ದಾರೆ. ಇಲ್ಲವೇದಲ್ಲಿ ಇದು ಪ್ರತಿಭಟನೆ ಮತ್ತಷ್ಟು ವಿಕೋಪಕ್ಕೆ ಹೋಗುವ ಹಂತಕ್ಕೆ ಸದ್ಯ ತಲುಪಿರ್ತಕ್ಕಂಥದ್ದು. ರೈತರು 3,500 ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟ ನೀಡಿದ್ದಾರೆ. ಆದರೆ ಕಾರ್ಖಾನೆ ಮಾಲೀಕರು ಇದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಈ ಗೊಂದಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೋಡಬಹುದು ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಡಿವೈಎಸ್ಪಿ ಅವರು ವಾಹನವನ್ನ ತೆರವುಗೊಳಿಸಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿರತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ರೈತರನ್ನ ಮನವೊಲಿಸಕ್ಕೆ ಪೊಲೀಸರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರ ಮಾತನ್ನ ಕೇಳುವಂತಹ ಸ್ಥಿತಿಯಲ್ಲಿ ಕೂಡ ಪೊಲೀಸರು ಇಲ್ಲ. ಪೊಲೀಸರು ಜೊತೆಗೆ ರೈತರು ಮಾತುಕತೆ ಮಾಡ್ತಾರೆ. ವಾಹನ ಚಾಲಕರ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಗೊಂದಲವನ್ನ ಸೃಷ್ಟಿಯಾಗಿದೆ. ಪೊಲೀಸರು ಆ ವಾಹನ ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇರತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದ ಬಳಿ ಇರತಕ್ಕಂಥ ಸದ್ಯದ ದೃಶ್ಯ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ರೈತರು ಸೇರಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸಿಂಗ್. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಬಂದಿದ್ದಾರೆ, ರೈತರು ಬಂದಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿಯನ್ನ ಅಲ್ಲಿ ತಡೆದಿದ್ದಾರೆ. ಸರ್ಕಾರಕ್ಕೆ ಗಡುವು ಕೊಟ್ಟಿದ್ರು, ಸರ್ಕಾರನು 2 ದಿನ ಟೈಮ್ ಕೇಳಿದ್ರಿಂದ ಹೆದ್ದಾರಿ ಬಂದ್ ಮಾಡೋದಿಲ್ಲ ಅಂತ ಹೇಳಿ ನನ್ನ ರೈತ ಮುಖಂಡರು ಹೇಳಿದ್ರು. ಅದಾಗಿಯೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಹೆದ್ದಾರಿಗಳನ್ನ ಬಂದ್ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇತರೆ ವಾಹನ ಸವಾರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಿದೆ. ತೆರವು ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಗುರ್ಲಾಪುರ ಬಳಿಯಲ್ಲಿ ರೈತರನ್ನ ನಮ್ಮ ಪ್ರತಿನಿಧಿ ಲೋಹಿತ್ ಮಾತನಾಡಿಸಿದ್ದಾರೆ, ನೋಡ. ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರ ಚಿಚ್ಚು 9ನೇ ದಿನವೂ ಮುಂದುವರೆದಿದೆ. 9 ದಿನಗಳಾಯಿತು ನಿರಂತರವಾಗಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿಕೊಂಡು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇವತ್ತು ರೈತರಿಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅನ್ನುವಂತ ನೋವು ಇವತ್ತು ರೈತರಿಗೆ ಕಾಡ್ತಾ ಇದೆ. ಸೊ ನಾನಿವಾಗ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಗುರ್ಲಾಪುರ ಕ್ರಾಸ್ ನಲ್ಲಿ ಸದ್ಯಕ್ಕೆ ಇದ್ದೀನಿ. ಇವತ್ತು ಸಹ 9ನೇ ದಿನದ ಹೋರಾಟ ನಿರಂತರವಾಗಿ ನಡೀತಾ ಇದೆ. ನಿನ್ನೆ ಸಚಿವರು ಬಂದಿದ್ರು, ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ 2 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಹೋರಾಟ ಮಾಡ್ತೀವಿ, ಇವತ್ತು ನಿರ್ಧಾರ ಆಗ್ಲೇಬೇಕು ಅನ್ನುವಂತ ಡೆಡ್ಲೈನ್ ಅನ್ನು ಸಹ ಕೊಟ್ರು. ಆದ್ರೆ ಇವತ್ತಿನ ಮಟ್ಟಿಗೆ ನಿರ್ಧಾರ ಆಗಿಲ್ಲ ಅಂತಂದ್ರೆ ನಾಳೆವರೆಗೂ ಕೂಡ ಕಾಯ್ತೀವಿ. ನಾಳೆ ಒಂದ್ ವೇಳೆ ಸರ್ಕಾರ ಸ್ಪಂದನೆ ಕೊಟ್ಟಿಲ್ಲ ಅಂತಂದ್ರೆ ನಾಡ್ದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ರೈತರು ತಯಾರಿ ನಡೆಸಕತ್ತದು. ಬಹುತೇಕ ನಿನ್ನೆ ಸಚಿವರು ಬಂದಿರ್ಲಿಲ್ಲ ಅಂತಂದ್ರೆ ಇವತ್ತೇ ರಾಷ್ಟ್ರೀಯ ಹೆದ್ದಾರಿ ಕೂಡ ಬಂದ್ ಆಗ್ತಾ ಇತ್ತು. ಆದ್ರೆ ಸರ್ಕಾರ ಮನಸ್ಸು ಮಾಡಿದೆ, ಚರ್ಚೆ ಮಾಡ್ತೀವಿ, ಇವತ್ತು ಹೇಗಾದ್ರೂ ಮಾಡಿ ಕಾರ್ಖಾನೆ ಮಾಲೀಕರ ಜೊತೆ ಮೀಟಿಂಗ್ ಅನ್ನ ಮಾಡ್ತೀವಿ, ಗಡುವು ಕೊಡಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಇವತ್ತು ಪೋಸ್ಟ್ಪೋನ್ ಆಗಿರ್ತಕ್ಕಂಥದ್ದು. ಸೊ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮೀಟಿಂಗ್ ನಡೀತಾ ಇದೆ, ಮುಖ್ಯಮಂತ್ರಿಗಳು ಕಾರ್ಖಾನೆ ಮಾಲೀಕರ ಸಭೆಯನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತಾದ್ರೂ ಸಮಾಧಾನ ಸಿಗತ್ತೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ನಮ್ಮ ಕೆಲಸ ನಾವು ಮಾಡತ್ತೀವಿ. ನಾವಂತೂ ಸಿದ್ದರಾಮಯ್ಯನ ಮೇಲೆ 9ನೇ ದಿನ ಕರೆಯೋಕೆ ರೈತರ ಮೇಲೆ ಪ್ರೀತಿ ತೋರ್ಸೋಣ ಅಂತೇಳಿ ನಾವು ಪ್ರೀತಿದಿಂದ ಅದೀವಿ. ಆ ಪ್ರೀತಿ ಕಾಕೊಳ್ಳೋದು ಬಿಡೋದು ಕರ್ನಾಟಕದ ಮುಖ್ಯಮಂತ್ರಿಗೆ ಬಿಟ್ಟಿದ್ದು. ನಾವೇನು ಹೇಳ್ತೀವಿ ಅಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿಗಳೇ ದ್ವಾರದಲ್ಲ, ಎಷ್ಟು ಲಾಭಾಂಶದಾಗದಾರು ಅವ್ರು ಏನದಾರ ಓದೈತಿ. ಇಲ್ಲಿ ರೈತ ಕುಲ ಸಾಲ ಲಕ್ಷಕ್ಕೆ ಒದ್ದಾಡೋದೈತಿ. ರೈತರ ತರಪಿ ನಿಲ್ರಿ, ನಾವು ನಿಮ್ಮ ತರಪಿ ಇರ್ತೀವಿ, ನಿಮ್ಗೆ ಧನ್ಯವಾದ ಹೇಳ್ತೀವಿ. ಅಲ್ಲೇ ಕೂತು ಘೋಷಣೆ ಮಾಡಿದ್ರೆ ಇಲ್ಲೇ ಬರ್ಬೇಕತ್ತೇನಿಲ್ಲ. ಅದನ್ನೇ ರೈತರು ಇರೋದು ಕೆಲಸ ಮಾಡಿದರೆ ಕರ್ನಾಟಕದ ಮುಖ್ಯಮಂತ್ರಿಗಳೇ ನಾಳೆ 10,000 ಟ್ರ್ಯಾಕ್ಟರ್ NH4 ಬರ್ತಾವು. ಭಾಳ ಎಚ್ಚರಾಗಿರಬೇಕು. ಇವತ್ತಿನ ಹೋರಾಟ ಇದು ಉಗ್ರ ಹೋರಾಟ ಆಗುತ್ತದೆ. ಅವರು ಸಕ್ಕರೆ ಸಚಿವರು ಹೇಳಿದ್ದಾರೆ, ಇವತ್ತು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿಲ್ಲ ಅಂದ್ರೆ ನಾವು ಹೈವೇಗೆ ಹೋಗಿ ಎಲ್ಲ ರೈತರು ಅಲ್ಲೇ ವಸತಿ ಮಾಡ್ತೀವೋ, ಅಲ್ಲೇ ನಿಂದಿರ್ತೀವೋ. ಅವ್ರು ಏನು ಮಾಡ್ತಾರೆ ಮಾಡಲಿ. ಈ ಎಲ್ಲಿ ಇಡೀ ಎಲ್ಲ MLAಗಳು MP ಗಳು ಎಲ್ಲ ಅಲ್ಲಿ ಬರ್ತಕ್ಕ ನಾವು ಎದ್ದು ಎಲ್ಲಿಯೂ ಹೋಗಂಗಿಲ್ಲ ಅಂತೇಳಿ ಈ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದೀವಿ. ಸೊ ನೋಡೋಣ, ಮುಖ್ಯಮಂತ್ರಿಗಳು ಇವತ್ತು
ಸಭೆಯನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಸಿಹಿಯನ್ನ ಕೊಡ್ತಾರ ಅಥವಾ ರೈತರ ಅಗ್ನಿಯನ್ನ ಅನುಭವಿಸ್ತಾರ ಅನ್ನೋದು ಮುಂದೆ ನೋಡೋಣ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.